ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿ ರಾಜ್. ನಾನಿವತ್ತು ಜಾನ್ 15 ಮಿನಿ ವ್ಲಾಗ್ ಮಾಡ್ತಿದ್ದೀನಿ, ವೆನಸ್ಡೇ ಮಿನಿ ವ್ಲಾಗ್ ಮಾಡ್ತಿದ್ದೀನಿ. ನಾನು ಮಮ್ಮಿ ಮನೆಯಲ್ಲ ಇದ್ನಲ್ಲ ಇವಾಗ. ಸೊ ಮಾರ್ನಿಂಗ್ ಎದ್ದೇಳೋಷ್ಟರಲ್ಲಿ 8 o'clock ಆಗಿತ್ತು. ಎದ್ದು ಹೊರಗಡೆ ಬಂದೆ. ನಾನು ಎದ್ದಿದ ತಕ್ಷಣ ತೆಂಗಿನಕಾಯಿ ಮರ ಎಲ್ಲ ನೋಡ್ತೀನಲ್ಲ, ಸೊ ಎದ್ದು ಹೊರಗಡೆ ಬಂದೆ. ನೋಡಿ ಆಕಾಶ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆಲ್ರೆಡಿ 8 o'clock ಆಗಿತ್ತು ಬೆಳಗ್ಗೆ. ಎದ್ದು ಬಂದು ನೋಡ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ನಿಂತ್ಕೊಂಡಿದ್ದೆ. ಇನ್ನೂ ಒಬ್ಬೊಬ್ಬರು ಎದ್ದಿದ್ರು, ಇನ್ನೊಬ್ಬೊಬ್ಬರು ಎದ್ದಿರಲಿಲ್ಲ. ಸೊ ಇದು ನಮ್ಮ ಮಮ್ಮಿ ಮನೆ ರೋಡು ನೋಡಿ. ಹಾಗೆ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿರ್ತಾರೆ ಅಲ್ಲಿ ಅವತ್ತು ಪೋಲಲ್ಲಿ. ಹೀಗೆ ಆಕಾಶ ಎಲ್ಲ ನೋಡಿಕೊಂಡು ನಮ್ಮಪ್ಪ ಆಲ್ರೆಡಿ ಮಟನ್ ತೊಗೊಂಡು ಬರ್ತಿದ್ರು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು. ನಾನು ಒಳಗಡೆ ಬಂದೆ. ಇನ್ನು ಒಳಗಡೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಾಫಿನೂ ಕುಡ್ಕೊಂಡೆ. ಕಾಫಿ ಕುಡಿತಿದ್ದೆ. ಆಲ್ರೆಡಿ ನಮ್ಮ ಮಮ್ಮಿ ನಾನ್ ವೆಜ್ಜಿಗೋಸ್ಕರ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ತಿದ್ರು. ಟಿಫನ್ಗೆ ನಾನ್ ವೆಜ್ ಮಾಡಿಬಿಡೋಣ ಇವತ್ತು ಅಂತ. ನಮ್ಮ ತಮ್ಮ ಅಂತೂ ನನ್ನ ಮಗಳಿಗೆ ಹಾಲು ಕುಡಿಸೋದಕ್ಕೆ ಸಾಹಸ ಮಾಡ್ಕೊಂಡಿದ್ದೆ. ಎಲ್ಲರೂ ಕೂತ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ಕೊಂಡಿರ್ತಿದ್ರು. ನಮ್ಮ ಹಸ್ಬೆಂಡ್ ಫ್ರೆಶ್ ಅಪ್ ಆಗಿ, ಸೊ ಅವ್ರಿಗೆ ಫ್ರೆಶ್ ಅಪ್ ಆದರೂ ಅವ್ರಿಗೂ ಕಾಫಿ ತೊಗೊಂಡೋಗಿ ಕೊಡೋಣ ಅಂತ ಕೊಟ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದೆ. ನಾವು ಸೆಕೆಂಡ್ ಫ್ಲೋರಲ್ಲಿ ನಾನ್ ವೆಜ್ ಮಾಡಲ್ಲ, ಗ್ರೌಂಡ್ ಫ್ಲೋರ್ ಮನೇಲಿ ಮಾತ್ರ ನಾನ್ ವೆಜ್ ಮಾಡೋದು. ಸೊ ಕೆಳಗಡೆ ಬರೋಷ್ಟರಲ್ಲಿ ಕುಕ್ಕರಲ್ಲಿ ಆಲ್ರೆಡಿ ಮಟನ್ ರೆಡಿ ಆಗ್ತಾಯಿತ್ತು. ನಮ್ಮ ಅಕ್ಕ ಚಿಕನ್ ಎಲ್ಲ ತೊಳೆದು ಚಿಕನ್ ಫ್ರೈಗೂ ಇಟ್ಟಿದ್ದಾಳೆ. ಇದು ಕಬಾಬ್ಗೆ ಮಧ್ಯಾಹ್ನಕ್ಕೋಸ್ಕರ ನೆನೆಸಿಡೋದಕ್ಕೆ. ಸೊ ಅಷ್ಟೊತ್ತಲ್ಲಿ ಊಟ ರೆಡಿ ಆಯಿತು. ಬ್ರೇಕ್ಫಾಸ್ಟ್ ಇದು ಬೇಗ ರೆಡಿ ಆಯಿತು. ಸೊ ಟಿಫನ್ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಲ್ಲಿ ಆ್ಯಕ್ಚುಲಿ ಒಂದು ಬ್ಯಾಗ್ ನೋಡಿದ್ದೆ ನೆನ್ನೆ ನಾನು ಬರ್ತಾ. ಸೊ ತೊಗೊಳ್ಳೋಣ ಅಂದ್ಕೊಂಡು ಹೋದ್ವಿ, ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಹೋದಾಗ ನಮಗೆ ನಾನು ನೋಡಿದೆ, ಎಷ್ಟೊಂದೆಲ್ಲ ನೋಡಿದೆ, ಬಟ್ ಪ್ರೈಸು ನಂಗೆ ಅಡ್ಜಸ್ಟ್ ಆಗಲಿಲ್ಲ. ಮತ್ತು ಮೇಯ್ನಾಗಿ ನನಗೆ ಡಿಸೈನು ಮತ್ತು ಕ್ವಾಲಿಟಿ ಯಾವುದೋ ಅಷ್ಟು ಇಷ್ಟ ಆಗಿರಲಿಲ್ಲ. ಸೊ ಅಲ್ಲಿಂದ ಮನೆಗೆ ವಾಪಸ್ ಬಂದ್ವಿ. ಸೊ ಕಬಾಬ್ ಎಲ್ಲ ನೆನೆಸಿಟ್ಟಿದ್ವಲ್ಲ, ಸೊ ಕಬಾಬ್ ಮಾಡಿಬಿಡೋಣ ಅಂತ ಬೇಗ ಕಬಾಬ್ ಮಾಡಿ ಮುಗಿಸ್ಕೊಂಡು, ಸರಿ ಊಟನ ಮುಗಿಸ್ಕೊಂಡು ಅಟ್ಲೀಸ್ಟ್ ಬಟ್ಟೆ ಆದರೂ ಪರ್ಚೇಸ್ ಮಾಡೋಣ ಅಂತ ಮತ್ತೆ ಹೊರಗಡೆ ಬಂದ್ವಿ, ಬಟ್ಟೆ ಪರ್ಚೇಸ್ ಮಾಡೋಣ ಅಂತ. ಸೊ ಎಲ್ಲ ಸೆಲೆಕ್ಷನ್ ಮಾಡಿ ಒಂದು 1/2 hour, 3/4 hour, 1 hour ಸೆಲೆಕ್ಷನ್ ಎಲ್ಲ ಮಾಡಿ ಟ್ರಯಲ್ ಮಾಡಿ ಮುಗಿಸಿ. ಸೊ ಫೈನಲಿ ಇದು 3 ಸೆಲೆಕ್ಷನ್ ಮಾಡಿದ್ದೆ. ನಮ್ಮ ಅಕ್ಕನೂ ಬಟ್ಟೆ ಪರ್ಚೇಸ್ ಮಾಡಿಕೊಂಡ್ರು, ನಾನು ಪರ್ಚೇಸ್ ಮಾಡಿಕೊಂಡು ನೋಡಿ ಡ್ರೆಸ್ ನಾನು ತೊಗೊಂಡೆ. ಮತ್ತು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ಕಪ್ ತಿಂತಾಯಿದ್ರು ಎಲ್ಲರೂ. ಹಾಗೆ ಟೀ ಕುಡ್ಕೊಂಡು ಇನ್ನು ರಾತ್ರಿ ಊಟನ ಮುಗಿಸ್ಕೊಂಡು ನಮ್ಮ ಅಕ್ಕ ಅವರು ಹೊರಟರು. ನಾವು ಇನ್ನು ಹೊರಟ್ವಿ. ಹೋಗೋಷ್ಟರಲ್ಲಿ ನಾವು ರೈಟ್ 10 ಗಂಟೆ ಆಗಿತ್ತು ಆಲ್ರೆಡಿ. ಅಮ್ಮನ ಮನೆಯಿಂದ ವಾಪಸ್ ಮನೆಗೆ ಬರಬೇಕು ಅಂದ್ರೆ ಒಂಥರ ತುಂಬ ಬೇಜಾರಾಗುತ್ತೆ. ಇದು ನೋಡಿ ನಮ್ಮ ಮನೆ ಹತ್ರ ಇರೋ ಶ್ರೀಕಂಠೇಶ್ವರ ದೇವಸ್ಥಾನ. ಬರ್ತಾ ಯಾವತ್ತೂ ಈ ದೇವಸ್ಥಾನದ ಹತ್ರ ಕೈ ಮುಕ್ಕೊಂಡೆ ನಾವು ಮನೆಗೆ ಬರೋದು. ಸೊ ಮನೆಗೆ ಬಂದ್ವಿ. 10:30, 10:45 ಆಯಿತು ನಾವು ಮನೆಗೆ ರೀಚ್ ಆಗೋಷ್ಟರಲ್ಲೇ. ಆಲ್ರೆಡಿ ನೈಟೇ ನಾವು ಯಾವತ್ತು ನೈಟ್ ಹೊರಟ್ರೆ ಟ್ರಾಫಿಕ್ ಇರೋಲ್ಲ ಅಂತ ಸ್ವಲ್ಪ ಲೇಟಾಗಿ ಹೊರಡ್ತೀವಿ. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಸರಿ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ 10:45 ಆಗಿತ್ತು. ನೋಡಿ ಎಲ್ಲ ಮಲಗಿದಾರೆ ಆಲ್ರೆಡಿ. ವರ್ಷದಡ್ಕಲ್ಲತ್ತು ಒಬ್ಬೊಬ್ರು ವರ್ಷದಡ್ಕು ಸೆಲೆಬ್ರೇಟ್ ಮಾಡ್ತಾರೆ, ಸೆಲೆಬ್ರೇಟ್ ಮಾಡಲ್ಲ. ನಾವು ವರ್ಷದಡ್ಕು ಮಾಡ್ತೀವಿ ಸಂಕ್ರಾಂತಿ ಹಬ್ಬ ಆದಮೇಲೆ. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದು ನಿದ್ದೆ ತುಂಬ ಬರ್ತಿದೆ, ಮಲ್ಗೋಣ ಅಂತ ಮಲಿಕೊಂಡ್ವಿ. ಸೊ ನನ್ನ ಮಿನಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ, ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.